ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಅವಳಿಲ್ಲದ ಮನೆ ಬೇಕು ಅನ್ನಿಸ್ತಿತ್ತು. ತನ್ನ ಕಾಲ್ಗುಣವೇ ಸರಿಯಿಲ್ಲ, ಅಕ್ಕನನ್ನ ಹೊರಹಾಕುವ ಹಾಗಾಯ್ತು ಎಂದ್ಕೊಂಡು ನೊಂದುಕೊಂಡರೆ ಅಣ್ಣನ ಕೆಲಸವನ್ನು ಆಕಾಶ್ ಅಚ್ಚುಕಟ್ಟಾಗಿ ಮಾಡಲು ಆರಂಭಿಸಿದ. ಮನೆಯವರೆಲ್ಲ ದಿನ ಒಂದು ಹೊತ್ತು ಉಪವಾಸವಿದ್ದು ರಾಯರಿಗೆ ಬೇಡಿಕೆ ಇಡ್ತಿದ್ರು. ಜಸ್ಟ್ ಕನೆಕ್ಟ್ ತಂಡಕ್ಕೆ ಚಾರುನ ಹುಡುಕಲು ಒಪ್ಪಿಸಿದ್ಲು ಅಮೂಲ್ಯ. ತನ್ನ ದಿನನಿತ್ಯದ ಕೆಲಸದ ಜೊತೆಗೂ ಸಂತು ಚಾರು ಹುಡುಕಾಟ ಬಿಟ್ಟಿಲ್ಲ. ಇದ್ಯಾವುದರ ಅರಿವಿಲ್ಲದೆ ಶ್ರೀಕಂಠರವರು ತಮ್ಮ ಭೂತಾಯಿಯ ಜೊತೆಗೆ ಕಾಲ ಕಳೀತಿದ್ದಾರೆ. ದಿನಗಳು ಉರುಳಲೇಬೇಕಾಯ್ತು, ವಾರಗಳು ಕಳೆಯಲೇಬೇಕಾಯ್ತು. ಎಲ್ಲೆಡೆ ಲಕ್ಕಿಗೆ ಚಾರು ಸುಳಿವು ಸಿಗಲಿಲ್ಲ. ಸಿಕ್ಕಿಸಬಾರದು ಎನ್ನುವುದು ರಾಯರ ಅಪ್ಪಣೆಯೋ ಏನೋ, ಅದಕ್ಕೆ ಪೊಲೀಸರ ಸಹಾಯ ತಗೊಂಡ್ರೂ ಉಪಯೋಗಕ್ಕೆ ಬಂದಿಲ್ಲ. ಅರಚಿ ಕಿರುಚಿ ಬೆವೆತು ಬೆಂಡಾಗಿ ಕುಗ್ಗಿ ಬಿಟ್ಟಿದ್ದ ಬೀಬಿ. ದಿನ ಬೆಳಗಾದ್ರೆ ಅವಳ ನಗು ಮೊಗ ನೆನಪಾಗ್ತಿತ್ತು. ಅವಳ ಹಣೆಗೆ ಇಡ್ತಿದ್ದ ಸಿಂಧೂರ ನೆನಪಾಗ್ತಿತ್ತು. ಅವಳ ಕೈ ರುಚಿಯ ಅಡುಗೆ ನೆನಪಾಗ್ತಿತ್ತು. ಅವಳನ್ನ ಆಲಂಗಿಸಿದ ಕೈಗಳಿಗೆ ಜೀವಮಾನವೆಲ್ಲ ಬಿಡುವು ಸಿಕ್ಕಿದ ಬೇಸರ. ಅವನ ಕಣ್ಗಳಿಗೆ ಅವಳನ್ನ ಕಾಣದೆ ದೃಷ್ಟಿ ಯಾಕಿದೆ ಎನ್ನುವ ತಾತ್ಸಾರ. ಅವಳಿಲ್ಲದೆ ಗಂಟಲಿಗೆ ನೀರು ಇಳಿಯುತ್ತಿಲ್ಲ. ಅವಳಿಗಾಗಿ ಮುಂದೆ ಹುಡುಕಾಟ ನಡೆಸಲೇಬೇಕಲ್ವಾ? ಅದಕ್ಕಾಗಿ ಅಂಗೈಯಷ್ಟು ಅನ್ನ, ಗಂಟಲು ನೆನೆಯುವಷ್ಟು ನೀರು ಕುಡಿಯುತ್ತಾ ಸಂತು ಮನೆಯಲ್ಲಿದ್ದಾನೆ ಬೀಬಿ. ಲಕ್ಕಿ, ಸಮಾಧಾನ ಮಾಡ್ಕೊ, ಚಾರು ಸಿಕ್ಕೇ ಸಿಗ್ತಾಳೆ ಎನ್ನುವ ಸಂತು ಮಾತು ಕೇಳಿ ಅಸಡ್ಡೆಯ ನಗು ಬೀರಿ, ಅವಳಿಗೆ ನನ್ನ ಮೇಲೆ ಜಿಗುಪ್ಸೆ ಬಂದಿರುತ್ತೆ ಕ್ಯಾಪ್ಟನ್. ಅವಳು ಕೊಟ್ಟ ಮಾತಂತೆ ನಡ್ಕೊಳ್ಳೋ ಹೆಣ್ಣು. ನಾನೇ ತೆಗೆದುಕೊಂಡ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾಳೆ, ಯಾವತ್ತೂ ಬರಲ್ಲ ಎಂದು ದುಃಖ ಪಡುವಾಗ ಅದಕ್ಕೆ ಹೇಳ್ತಾ ಇರೋದು. ಒಮ್ಮೆ ರಾಯರಿಗೆ ಕೈ ಮುಗ್ದು ನೋಡಿ. ಚಾರು ರಾಯರನ್ನ ತುಂಬ ನಂಬ್ತಾಳೆ. ನೀವು ಅವಳಿಗೆ ಸಿಗಬೇಕು ಅಂತ ಪ್ರತಿ ಗುರುವಾರ ಉಪವಾಸ ಇರ್ತಾ ಇದ್ಲು. ಈಗ ನೀವೊಮ್ಮೆ ಗುಡಿಗೆ ಬಂದು ಅವಳನ್ನು ಸಿಕ್ಕಿಸುವಂತೆ ಯಾಕೆ ರಾಯರಿಗೆ ಕೈ ಮುಗಿಬಾರ್ದು ಎಂದು ಮನೆಯೊಳಗೆ ಬರುತ್ತಾ ನೋಡಿದ ಅಮ್ಮು ಮಾತು ಸಂತುಗೂ ಸರಿ ಅನ್ನಿಸ್ತು. ಲಕ್ಕಿ, ಅಮ್ಮು ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ, ರಾಯರನ್ನ ನಂಬು, ಅವ್ರ ಕೈ ಬಿಡಲ್ಲ ಎಂದವನ ಮಾತು ಸರಿ ಅನ್ನಿಸ್ತೋ ಏನೋ. ತಾನಾಗಿ ರಾಯರ ಗುಡಿಗೆ ಹೋಗದವನು ಆ ದಿನ ಮಂತ್ರಾಲಯಕ್ಕೆ ಹೋಗುವ ಮನಸ್ಸು ಮಾಡಿಬಿಟ್ಟಿದ್ದ ಬೀಬಿ. ಲಕ್ಕಿ ನೀನು ಎಂದು ಸಂತು ಅಮ್ಮು ಮುಖ ನೋಡ್ಕೊಂಡಾಗ, ಚಾರು ಪ್ರೀತಿಯ ರಾಯರು ಇನ್ನು ಮಂತ್ರಾಲಯದಲ್ಲಿ ಜೀವಂತ ಅಲ್ವಾ, ಅದಕ್ಕೆ ಅವರನ್ನ ಕೇಳಿ ಅವರ ಆರಾಧನೆಯಲ್ಲಿ ಪಾಲ್ಗೊಂಡು ಬರ್ತೀನಿ ಎಂದು ಹೊರಟಾಗ ತಾನು ಅವನ ಜೊತೆಗೆ ಬರುತ್ತೇನೆ ಎಂದು ಲಗೇಜ್ ಹಿಡಿದು ನಡೆದ ಸಂತು. ನೀವು ಹೊರಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ನಾನು ಕೂಡ ಕಡೆ ದಿವಸ ಆರಾಧನೆಯಲ್ಲಿ ಪಾಲ್ಗೊಳ್ತೀನಿ ಎಂದಳು ಅಮ್ಮು. ಎಲ್ಲದಕ್ಕೂ ಸಮಯ ಬರಬೇಕು ಅಂತಾರಲ್ಲ ಹಾಗೆ. ಇಂದು ಲಕ್ಕಿಗೆ ಮಂತ್ರಾಲಯಕ್ಕೆ ಹೋಗುವ ಸಮಯ ಬಂದಿದೆ. ಇದು ರಾಯರ ಕೃಪೆಯೇ ಹೌದು. ಕಾರ್ ಬದಲು ಬಸ್ನಲ್ಲೇ ಪ್ರಯಾಣ ಬೆಳೆಸೋಕೆ ನಿರ್ಧರಿಸಿ ಹೊರಟ್ಬಿಟ್ರು. ತನ್ನವಳನ್ನ ನೀವು ಸಿಗಿಸ್ತೀರಾ ರಾಯರೇ? ನಿಮ್ಮ ಗುಡಿ ಸುತ್ತ ತಣ್ಣೀರು ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕಿದ್ರೆ ಈಗಲೂ ನೀವು ಎದುರಿಗೆ ಬರ್ತೀರಿ ಅಂತ ಹೇಳ್ತಾ ಇದ್ಲು ವೈಬಿ. ನೀವಿರೋದು ಸತ್ಯ ಆದರೆ ನನ್ನವಳನ್ನು ನನ್ನ ಕಣ್ಣಿಗೆ ಬೀಳೋಂತೆ ಮಾಡ್ತೀರಾ? ಒಂದ್ಸಲ ಸಿಕ್ಕರೆ ಸಾಕು, ನನ್ನವಳನ್ನು ಇನ್ಯಾವತ್ತೂ ದೂರ ಹೋಗ್ಬಿಡಲ್ಲ, ಹಾಗೆ ನಿಮ್ಮ ಮೇಲಿನ ಭಕ್ತಿಯನ್ನು ಬಿಡಲ್ಲ ಎಂದು ಮನಸ್ಸಲ್ಲಿ ರಾಯರೊಂದಿಗೆ ಮಾತಾಡುವಾಗ, ಎಲ್ಗಪ್ಪ ಟಿಕೆಟು? ಕಂಡಕ್ಟರ್ ಕೇಳಲು, ಮಂತ್ರಾಲಯಕ್ಕೆ 2 ಎಂದ. ಸರಿ, 1300 ಕೊಡಿ ಎಂದು ಟಿಕೆಟ್ ಕೈಗಿಟ್ಟು ಮುಂದೆ ಸಾಗಿದ್ರು. ಮೊಬೈಲ್ ಪರದೆ ಮೇಲೆ ಚಾರು ಫೋಟೋ ನೋಡ್ತಾ ಕಣ್ ತುಂಬಿಕೊಂಡೇ ನಿದ್ರಿಸಿದ. ಇಳಿರಿ ಲಾಸ್ಟ್ ಸ್ಟಾಪ್ ಎಂದಾಗ ಕಣ್ಬಿಟ್ಟ. ಹಾಗೆ ಬಸ್ ಇಳಿದವರು ತುಂಗಾಭದ್ರಾ ನದಿ ಬಳಿಗೆ ಬಂದರು. ಅಲ್ಲಿ ಮನ್ಸಾರೆ ರಾಯರನ್ನ ನೆನೆದವನು 3 ಸಾರಿ ಮುಳುಗೆದ್ದು ರಾಯರ ಗುಡಿ ಕಡೆಗೆ ಮುಖ ಮಾಡ್ದ. ಮನ್ಸಲ್ಲಿ ತನ್ನ ಮಡದಿಯನ್ನು ತನ್ನ ಕಣ್ಣಿಗೆ ಬೀಳಿಸಿ ಎನ್ನುವುದು ಒಂದೇ ಅವನ ಬೇಡಿಕೆ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಹುಡುಗನಲ್ಲಿ. ಬಿಳಿ ಪಂಚೆ ಶಲ್ಯ ಧರಿಸಿ ರಾಯರ ದರ್ಶನಕ್ಕೆ ನಿಂತ. ಇಷ್ಟು ತಾಳ್ಮೆಯಿಂದ ದರ್ಶನ ಪಡೆದದ್ದೇ ಇಲ್ಲ ಬೀಬಿ, ಇದೇ ಮೊದಲು. ಅಂದು ಗುರುವಾರ, ರಾಯರ ವಾರ. ಸಿಕ್ಕಾಪಟ್ಟೆ ಸಾಲುಗಟ್ಟಲೆ ಜನರು ಬರ್ತಿದ್ದಾರೆ. ಎಲ್ಲರೊಂದಿಗೆ ಸರತಿ ಸಾಲಲ್ಲಿ ನಿಂತು ಆ ರಾಯರ ಎದುರಿಗೆ ಬಂದಾಗ ಅವನ ಕೈಗಳೆರಡು ಅಪ್ಪಣೆ ಕೇಳದೆಯೇ ಜೋಡಿಯಾದವು, ಕಣ್ಣುಗಳು ತೇವವಾದವು. ರಾಯರು ಬಿಟ್ಟು ಅವನಿಗೀಗ ಏನೂ ಕಾಣಿಸ್ತಿಲ್ಲ. ರಾಯರೇ, ಮನಸ್ಸಿನಾಳದಿಂದ ನೊಂದು ಕರೆದ. ರಾಯರ ಮನವು ಕರಗದ. ನನ್ನ ಹೆಂಡತಿನ ನನ್ನ ಕಣ್ಣೆದುರು ಕರೆಸಿ, ಒಂದು ಕ್ಷಣ ಅವಳು ಕಣ್ಣಿಗೆ ಬಿದ್ದರೆ ಸಾಕು, ಅವಳ ಪಾದ ಹಿಡ್ದಾದ್ರೂ ಕರ್ಕೊಂಡು ಹೋಗ್ತೀನಿ ಎಂದ. ಅವನೀಗ ಸಾಮಾನ್ಯ ಭಕ್ತನಷ್ಟೇ. ಅಲ್ಲಿದ್ದ ದೇವಸ್ಥಾನದ ಸಿಬ್ಬಂದಿ, ನಡೀರಿ ಮುಂದೆ ನಡೀರಿ ಎಂದು ಕಳುಹಿಸಿದ್ರು. ಅವನ ಪಾದ ಜರುಗಿದ್ರೂ ಕಣ್ಣು ರಾಯರನ್ನು ದಿಟ್ಟಿಸುತ್ತಲೇ ಇತ್ತು.
ರಾಯರ ದರ್ಶನ ಮುಗ್ದಿದ ಲಕ್ಕಿ, ಚಿಂತೆ ಬೇಡ, ಚಾರುಣ್ಯ ಸಿಗ್ತಾಳೆ ಎಂದು ಧೈರ್ಯ ಹೇಳಿ ಪ್ರಸಾದದ ಕಡೆಗೆ ಸಾಗಿದ ಸಂತು. ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಹೊರಗಡೆ ಬಂದಾಗ ಸಂಜೆಯ ಸಮಯ. ನಿಮ್ಮ ದರ್ಶನ ಪಡೆದೆ, ಇನ್ನು ಕೆಲ ಹೊತ್ತಲ್ಲಿ ಊರಿಗೆ ವಾಪಸ್ಸಾಗ್ತೀನಿ ರಾಯರೇ. ನನ್ನ ಹೆಂಡತಿನ ಎಲ್ಲಿ ಹುಡುಕ್ಬೇಕು ಎನ್ನು ಸುಳಿವಾದರೂ ಕೊಡಿ ಎಂದು ಬೇಡುತ್ತಾ ದೇವಸ್ಥಾನದ ಗೇಟ್ ಮುಂದೆ ನಿಂತು ನೊಂದು ಕೇಳಿದಾಗ ರಾಯರು ಕರಗಿ ಹೋದರ ಹೇಗೆ? ಬಿವಿ ಮೊಬೈಲ್ ಕಿತ್ಕೊಂಡು ಯಾರೋ ಒಬ್ಬ ಕಳ್ಳ ಓಡಿದ. ಮೊಬೈಲ್ ಹೋಗಿದ್ರೆ ಬಿವಿ ಸುಮ್ಮನಿರ್ತಿದ್ದ ಅನ್ಸುತ್ತೆ. ಆದ್ರೆ ಅದರಲ್ಲಿದ್ದ ಚಾರು ನೆನಪು, ಅದಕ್ಕೆ ತಾನು ಹಿಂಬಾಲಿಸುತ್ತಾ ಓಡಿದ. ಓಡುತ್ತಾ ಓಡುತ್ತಾ ಹುಡುಗನೇ ಸುಸ್ತಾಗಿ ಮೊಬೈಲ್ ಬಿಸಾಡಿ ಪರಾರಿಯಾಗಿದ್ದ. ತಕ್ಷಣ ಮೊಬೈಲ್ ಕೈಗೆತ್ತಿಕೊಂಡು ಪರದೆ ಮೇಲಿದ್ದ ತನ್ನವಳ ಫೋಟೋ ನೋಡಿ ಮೊಬೈಲ್ ಎದೆಗೊತ್ತಿಕೊಂಡು ನಿಟ್ಟುಸಿರು ಬಿಡುತ್ತಾ ಎದುರಿಗೆ ನೋಡಿದ. ಅವನ ಕಣ್ಣಿಗೆ ಮಂಜು ಮಂಜಾಗಿ ಒಂದು ಸಣ್ಣ ಅಂಗಡಿ ಕಂಡಿತ್ತು. ರಾಯರ ವಿಗ್ರಹ, ಪ್ರಸಾದ, ರಾಯರ ಫೋಟೋಗಳನ್ನೊಳಗೊಂಡ ಅಂಗಡಿಯೇ ಅದು. ಅಲ್ಲಿ ಮಂಜು ಮಂಜಾಗಿ ಕಾಣ್ತಿದ್ದ ಹೆಣ್ಣೊಬ್ಬಳ ನೋಡುತ್ತಿದ್ದೆ ಅವನ ಕಣ್ಣು. ಅವಳು ಯಾರು? ಅವನ ಮನಸ್ಸಿಗೆ ಅಲ್ಲೇ ತನ್ನವಳು ಇರಬಹುದು ಎಂದು ಅನುಮಾನಿಸುತ್ತಿದೆ. ಜನರೆಲ್ಲ ಅವಳ ಎದುರಿಗೆ ಅಡ್ಡವಾಗಿದ್ದಾರೆ. ಅವಳ ಮೇಲಿನ ನೋಟ ಸರಿಸಿ ಹೋಗಲು ಆಗ್ತಿಲ್ಲ ಅವನಿಗೆ. ಹಾಗೆ ನಡೆದು ಬರ್ತಿದ್ದಾನೆ. ಲಕ್ಕಿ, ಮೊಬೈಲ್ ಸಿಗ್ತಾ? ನಿಂಗೇನೂ ಆಗಿಲ್ಲ ತಾನೆ? ಎಲ್ಗೆ ಎಂದು ಸಂತು ಕೂಡ ಅವನನ್ನ ಹಿಂಬಾಲಿಸಿದಾನೆ. ಅವಳ ಕೇಶರಾಶಿ ಕಂಡಿತು. ಯಾಕೋ ಅವಳು ಚಾರುನ ಹೋಲ್ತಾಳೆ ಎಂದನಿಸ್ತು ಅವನಿಗೆ. ಹಾಗೆ ಓಡಿದ ಮತ್ತೆ ದೇವಸ್ಥಾನದ ಆವರಣಕ್ಕೆ. ಅವಳ ಕಣ್ಣುಗಳು ಅವನನ್ನ ಕರೀತಿದೆ ಎಂದೆನಿಸುತ್ತಿದೆ ಅವನಿಗೆ. ಅವಳ ನಗು, ಅವಳ ಗಲ್ಲ ನೋಡಲು ಹಂಬಲಿಸಿದೆ ಅವನ ಮನ. ಗಲ್ಲದ ಮೇಲಿರಬಹುದಾ ಅವನ ಚುಕ್ಕಿ? ಸೀದಾ ಓಡಿ ಬಂದು ಅವಳೆದುರಿಗೆ ನಿಂತ. ಅವಳ ಕಣ್ಣಿಗಿನ್ನೂ ಈತ ಬಿದ್ದಿಲ್ಲ. ತನ್ಪಾಡಿಗೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಹುಡುಗಿ. ಅವಳ ಮೀನಾಕಾರದ ಕಣ್ಣುಗಳು, ಹೊನ್ನಿನ ಬಣ್ಣದ ತುಂಬು ಕೆನ್ನೆ, ಕೆಂದಾವರಿಯ ತುಟಿ, ಅವಳಿಗೆ ದೃಷ್ಟಿ ತಾಗದಿರಲೆಂದು ಬ್ರಹ್ಮ ಕೆತ್ತು ಕಳಿಸಿರೋ ಆ ಗಲ್ಲದ ಮಚ್ಚೆ ನೋಡಿ ವೈಫಿ ಎಂದು ಕರೆದನಷ್ಟೆ. ಎಲ್ಲರೂ ಅವನನ್ನೇ ನೋಡ್ತಾ ಅಕ್ಕಪಕ್ಕ ಸರಿದ್ರು. ಹುಡುಗಿ ಈಗ ಅವನ ಕಡೆ ತಿರುಗಿ ನೋಡ್ತಾ ನಿಂತಳು. ವೈಫಿ ಎಂದ ಕಣ್ತುಂಬಿಕೊಂಡು ಆನಂದ ಭಾಷ್ಮ ಸುರಿಸಿದ. ಅವಳಿಂದ ಯಾವ ಪ್ರತಿಕ್ರಿಯೆ ಇನ್ನೂ ಸಿಕ್ತಿಲ್ಲ. ಅಲ್ಲಿದ್ದವರೆಲ್ಲ ಹೆಚ್ಚು ಕಮ್ಮಿ ತೆಲುಗು ಮಾತಾಡ್ತಾ ಆತನಿವರು ಎಂದು ಎಂದುಕೊಂಡು ನೋಡ್ತಾ ನಿಂತಿದ್ರು. ಅವಳು ಸಿಕ್ಕ ಖುಷಿಯನ್ನ ಹೇಗೆ ವ್ಯಕ್ತಪಡಿಸಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ಹಾಗೆ ಕುಸಿದು ಕುಳಿತು, ರಾಯರೇ, ನೀವಿದ್ದೀರಾ? ನೀವು ಖಂಡಿತ ಇದ್ದೀರಾ? ನೀವು ಖಂಡಿತ ನಿಮ್ಮನ್ನ ಬೇಡಿ ಬಂದವ್ರಿಗೆ ಸಹಾಯ ಮಾಡ್ತೀರಾ ಎಂದು ಕಿರುಚಾಡಿದ. ಅವನ ಮಾತು ಕೇಳ್ತಾ ಬಂದ ಸಂತು ಕೂಡ ಚಾರುನ ನೋಡಿ ಚಾರುಣ್ಯ ಎಂದು ಸಂತಸದ ಭಾವ ಬೀರಿದ. ಅವಳಿನ್ನೂ ಮೌನಿ. ಮುಂದೆ ಇನ್ನೂ ಒಂದು ಎಪಿಸೋಡ್ ಅಳಿಸೋಣ ಅಂದ್ಕೊಂಡೆ. ಯಾಕೋ ನನಗೆ ಪಾಪ ಅನ್ನಿಸ್ತು. ಅದಕ್ಕೆ 3 ತಿಂಗಳನ್ನ ಚೂರು 2x ಓಡಿಸ್ದೆ. ಮುಂದಿನ ಸಂಚಿಕೆ ನೋಡೋಣ ಬನ್ನಿ. ನಿಂಗೆ ಎಷ್ಟು ಸಲ ಹೇಳಬೇಕು? ಅದು ಚ ಅಲ್ಲ ಕಾರುಣ್ಯ ಎಂದು ಅಂಗಡಿ ಮುಚ್ತಿದ್ಲು. ಆಗಿಂದ ತಬ್ಬುವ ಮನವಿತ್ತವನಿಗೆ. ಆದ್ರೆ ಅವಳು ದೂರ ಸರಿದು ನಿಲ್ಲು ಎಂದು ಗದರ್ತಿದ್ಲು. ಈಗ ಬೆನ್ನು ಹಾಕಿ ಅಂಗಡಿಯ ವಸ್ತು ಎತ್ತಿಡುತ್ತಿದ್ದುದು ಕಂಡು ಅವನ ಮನ ಅವನ ಮಾತು ಕೇಳದೆಯೇ ಅವಳನ್ನ ಬೆನ್ನಿಗಪ್ಪುವಂತೆ ಹೇಳಿತು. ಬಿಗಿಯಾಗಿ ಬೆನ್ನಿಗಪ್ಪಿ ಮನಸ್ಸೋ ಇಚ್ಛೆ ಕೋಳಿಗೆ ಮುತ್ತಿಟ್ಟ. ಒಂದು ಕ್ಷಣ ಗಾಬರಿಯಾಗಿ ನಿಂತು ಬಿಟ್ಟಳು ಹುಡುಗಿ. ಇನ್ನಿಲ್ದೆ ನಂಗಿರೋಕ್ಕಾಗಲ್ಲ ವೈಫಿ. ಐ ಲವ್ ಯು ಸೋ ಮಚ್. ಐ ಲವ್ ಯು. ಪ್ಲೀಸ್ ಮನೆಗೆ ಬಾ ಎಂದ. ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.